ಏನು ಮಾಡ್ಕೊಂಡವಮ್ಮ? ಸಂಘದ ಸಾಲ ಭಾರಿ ಪ್ರೆಜರ್ ಆಗಿತ್ತು ಸರ್. ಅವ್ರ ಮೇಲೆ ಬಂದ್ಮೇಲೆ ಆಗ್ಲಾಗ್ಲ ಕೇಳೋರು. ಯಾವ ಊರು ನಿಮ್ಮದು? ವಿಜಯನಗರ ಜಿಲ್ಲೆ ಕೊಟ್ಟೂರು. ಅದು ಬಳ್ಳಾರಿ ಕ್ಯಾಂಪ್. ಇವಮ್ಮ ಈಗ ಏನು ಮಾಡ್ಕೊಳತಿ? ವಿಷ ಕುಡ್ದಾಳ ಸರ್. ವಿಷ ಕುಡ್ದೈತಿ. ಯಾರು ಬಂದು ಗಲಾಟೆ ಮಾಡಿದ್ದು? ಧರ್ಮಸ್ಥಳ ಸಂಘದವ್ರು ಸರ್, LNT ಸಂಘದವ್ರು. ಇವತ್ತು ಬಂದು ಗಲಾಟೆ ಮಾಡಿದಾರೆ ಯಾರು? ಧರ್ಮಸ್ಥಳ ಸಂಘದವ್ರು ಸರ್. ಫೋನ್ ಮಾಡಿ ಹೆಂಗ್ ಬೇಕಂಗ್ ಬೈತಾರೆ ಸರ್ ಅವ್ರು. ಜಗದೀಶ್ ಸರ್ ಅಂತ ಹೊಲ್ಸ್ ಬೈದಾರ. ಏನ್ ಬೈದಾರ ಅಂದ್ರೆ ಹೆಂಗಾರ ಮಾಡಿ ದುಡ್ಡು ಇಸ್ರು ಮಾಡ್ಕೊಂಡ್ ಬರ್ರಿ, ಪದೇ ಅಲ್ಲೇ ಮನೆ ಹತ್ರ ಕುಂಬರ್ರಿ ಅಂತಾರೆ. ಅಲ್ಲೇ ಕುಂತು ಇಸ್ರು ಮಾಡ್ಕೊಂಡ್ ಬರ್ರಿ ಅಂತ SP ಹೇಳ್ತಾರ ಅವ್ರು. ಆ SP ನೋಡಿದ್ ಪಾಪ ಏನಂದಿಲ್ಲ, ಸುಮ್ಕಿದ್ರು. ಆ ಟಾರ್ಚರ್ SP ಕೊಡಕತ್ತಾರ ಅವ್ರು ನಮ್ ಬಂದ್ ಕೇಳಕತ್ತಾರ ಅಷ್ಟೇ. ಈಗ ಅವ್ರು ಬಂದು ಗಲೀಜ್ ಮಾತಾಡಿ ಅವ್ರು ತೊಂದರೆ ಕೊಟ್ಟಿರೋದಕ್ಕೆ ಅದಕ್ಕೆ ಇವಮ್ಮ ವಿಷಯ ಕೊಡ್ಬೇಕು. ಇದಕ್ಕೆಲ್ಲ ನೇರ ಕಾರಣನ ವೀರೇಂದ್ರ ಹೆಗಡೆ. ನೇರ ಕಾರಣ ಅವರೇ ಅಂದರೆ ಧರ್ಮಸ್ಥಳ ಮುಖ್ಯಸ್ಥನೇ ನೇರ ಕಾರಣ. ಈಗ ಅಮ್ಮಗೆ ಏನಾರ ಜೀವಕ್ಕೆ ಹಾನಿ ಆದ್ರೆ ಯಾರು ಹೊಣೆ? ವೀರೇಂದ್ರ ಹೆಗಡೆನೇ ಹೊಣೆ. ಎಷ್ಟು ವರ್ಷದ ಹೋದ ಮಕ್ಕಳು? 12 ವರ್ಷ, 10 ವರ್ಷ, 7 ವರ್ಷ, 8 ವರ್ಷ ಹುಡುಗ. ಈ ಅಮ್ಮನ ಹೆಸರು ಆಫ್ರಿನ್ ನಬಿ. ನೀವು ಯಜಮಾನ್ರಿ ಏನಾಗ್ಬೇಕು ಇವ್ರಿಗೆ? ತಂದೆ ಆಗ್ಬೇಕು. ನಾನು ತಮ್ಮ ಆಗ್ಬೇಕು. ನೀನು ತಮ್ಮ ಆಗ್ಬೇಕು. ನೀವೇನಾಗ್ಬೇಕಮ್ಮ? ಪಕ್ಕದ ಮನೆ ಅದು. ಎಷ್ಟು ಅವಮ್ಮ ನರಳಾಡ್ತಲ್ಲಮ್ಮ. ಅಷ್ಟು ಹಿಂಸೆ ಕೊಡ್ತಾರ. ಕೇಳ್ಬಿಟ್ರೆ ನೀವು ಮನ್ಯಾಗ ಗಂಡ್ಮಕ್ಳು ಬೈಯಲ್ಲ ನಮ್ಗೆ. ಆ ತರ ಬೈತಾರ ಅವ್ರು ಬಂದು. ಅಷ್ಟು ಗಲೀಜ್ ಮಾತಾಡ್ತಾರ. ಒಟ್ಟಿಗೆ ಅನ್ನ ತಿಂತೀರ, ಏನ್ ತಿಂತೀರ ನೀವು? ಸತ್ರೆ ಮನ್ನಾಕತಿ ಸಾಯಿರಿ ಅಂತಾರ. ಹಂಗಂದಕ್ಕೋಸ್ಕರ ಅವಮ್ಮ ವಿಷ ಕುಡಿದ್ಬಿಟ್ಟೈತಿ. ಅಂತ ಕೇಳ್ತೀವಿ ನಾವು. ಕಟ್ಟೋದಿಲ್ಲ ಅನ್ನಲ್ಲ. ಬ್ಲಾಕ್ ಲಿಸ್ಟ್ ಹಾಕ್ತೀವಿ. ಈಗ ಅವಮ್ಮಗೆ 3 ಮಕ್ಕಳು. ಹೆಣ್ಣೆಷ್ಟು? ಹೆಣ್ಮಕ್ಳು ಹೆಣ್ಮಕ್ಳು, ಒಬ್ಬನ ಗಂಡ್ಮಗ. ಇಬ್ಬರು ಹೆಣ್ಮಕ್ಳು, ಒಬ್ಬರು ಗಂಡು ಮಗ. ಮನೆ ಬಾಡಿಗೆ ಕಟ್ಟಾಗಲಿಲ್ಲ ಸರ್. ಅದಕ್ಕೆ ನಮ್ಮ ಮನ್ಯಾಗ ನಾನು ಕರ್ಕೊಂಡ್ ಬಂದಿದ್ದೀನಿ. ಅವರೆಲ್ಲ ಮನೆ ಸಾಮಾನು ತಗೊಂಡು ದೇವ್ರದಿಂದ ಅವಮ್ಮ ಆರಾಮಾಗ್ಲಮ್ಮ. ಅಮ್ಮ ಆರಾಮಾದ್ಮೇಲೆ ಅವ್ರಿಗೆ ಸರಿಯಾದ ಪಾಠ ಕಲ್ಸನಂತ್ರಿ. ಅದಕ್ಕಿಂತ ಮುಂಚೆ ಏನಾರ ಅವಮ್ಮಗೆ ಆಯ್ತಂದ್ರೆ ಧರ್ಮಸ್ಥಳ ಸಂಘ ವೀರೇಂದ್ರ ಹೆಗಡೆನ ನೇರ ಹೊಣೆ ಅಂತ ನೀವು ಹೇಳ್ತಾ ಇದ್ದೀರಿ. ನೇರ ಹೊಣೆನೂ ಅವರೇ. ಅವಮ್ಮ ಆರಾಮಾಗ್ರಿ ದೇವ್ರದಿಂದ. ಓಕೆ.